ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಪರೋಗಿಣಃ ನಿಧೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತೆ ನಮಃ. ಶ್ರೀ ಶಂಕರ ಪಾದಾರವಿಂದಸ್ಯ ನಮಸ್ಕರೋಮಿ. ಸಮಸ್ತ ಪ್ರಜಾಧ್ವನಿ ಟಿ ವಿ ವೀಕ್ಷಕರಿಗೆ ಸ್ವಾಗತ. ಪ್ರಥಮವಾಗಿ ಇವತ್ತಿನ 1ನೇ ತಾರೀಕಿಂದ ಬರುವಂತಹ 31ನೇ ತಾರೀಕಿನವರೆಗೆ ಈ ತಿಂಗಳ ಮಾಸಿಕದಲ್ಲಿ ವೃಷಭ ರಾಶಿಯವರಿಗೆ ಫಲಾಫಲಗಳು ಏನಿದೆ? ವೃಷಭ ರಾಶಿಯವರಿಗೆ ಈಗ ಹೋದಂತಹ ಮೇ 10ನೇ ತಾರೀಕಿನಿಂದ ಈಗ ಬರುವಂತಹ 2025 3ನೇ ತಿಂಗಳು 29ನೇ ತಾರೀಕಿನವರೆಗೆ ಶನಿ ವಕ್ರದಲ್ಲಿ ನಡೆಯುತ್ತಿರುವಾಗ ಈ ಸಂದರ್ಭಗಳಲ್ಲಿ ಒಂದಷ್ಟು ದೂಷಣೆಗಳಿರುತ್ತೆ. ನೋಡಿ ವೀಕ್ಷಕರೇ, ವೃಷಭ ರಾಶಿ ವೃಷಭ ಲಗ್ನದವರಿಗೆ ಒಂದಷ್ಟು ದೂಷಣೆಗಳು ಏನು ಅಂದರೆ ಅಪವಾದಗಳ ನಿಂದನೆಗಳಿಗೆ ನೀವು ಗುರಿಯಾಗಂಥದ್ದು, ಒಂದಷ್ಟು ಅವಮಾನಗಳಾಗಂಥದ್ದು, ಒಂದಷ್ಟು ವಿಚಾರಗಳಲ್ಲಿ ನಿಮಗೆ ಪೆಟ್ ಮಾಡ್ಕೊಳ್ತಕ್ಕದ್ದು, ಸ್ತ್ರೀಯರಿಂದ ಒಂದಷ್ಟು ಅವಮಾನಗಳು ಅಂತ ತೋರುತ್ತೆ. ಯಾಕೆಂದರೆ ನಿಮ್ಗೆ ಅದರ ಜಾಗದಲ್ಲಿ ನಿಮ್ಮ ಮಾತು ಅವಶ್ಯಕತೆನೇ ಇರೋದಿಲ್ಲ. ನೀವು ಹೋಗಿ ಮಾತಾಡುವಂಥದ್ದು, ನೀವು ಅವರಿಂದ ಒಂದಷ್ಟು ಪೆಟ್ಗಳು ಅಂದರೆ ಏನಷ್ಟು ಗುರಿಗೆ ನೀವು ಅವ್ರ ಮಾತುಕತೆಗಳಿಗೆ ನೀವು ಗುರಿಯಾಗಂಥದ್ದು. ಇದರಿಂದ ನಿಮಗೊಂದಷ್ಟು ಸಮಸ್ಯೆಗಳು ಜಾಸ್ತಿ ಆಗ್ತಾ ಇರುತ್ತೆ. ಜೊತೆಗೆ ಈ ತಿಂಗಳ ಹೇಳಬೇಕು ಅಂತಂದರೆ 1/5/2024 ಗುರು ನಿಮಗೆ ಶುಭ ಸ್ಥಾನದಲ್ಲಿದ್ದರೂ ಸಹ ಎಲ್ಲಿವರೆಗೆ ಅಂತಂದಾಗ ಬರುವಂತಹ ನವೆಂಬರ್ 1ನೇ ತಾರೀಕಿನವರೆಗೆ ನಿಮಗೆ ಗುರು ಶುಭದಲ್ಲಿದ್ದರೂ ಅಲ್ಪ ಪ್ರಮಾಣದಲ್ಲಿರ್ತಾರೆ. ಏನಕ್ಕೆ ಅಲ್ಪ ಪ್ರಮಾಣ ಅಂತಂದರೆ ವರ್ಷಾದಿಯಲ್ಲಿ ನಾವು ತಿಳಿಸ್ಕೊಡೋದಾರೆ ನಿಮಗೆ ಆರೋಗ್ಯ ನಿಮಗೆ 3, ಅನಾರೋಗ್ಯ 3 ಸಮ ಪ್ರಮಾಣದಲ್ಲಿ ತೋರ್ತಾ ಇರುತ್ತೆ. ಈ ತಿಂಗಳಲ್ಲಿ ಏನು ತುಂಬ ಚೇತರಿಕೆ ಆಗಿರ್ತೀವಿ ಅನ್ನೋಗಿಲ್ಲ, ಇಲ್ಲ ತುಂಬ ನಾವು ಅಸ್ವಸ್ಥರು ಅನ್ನೋಗಿಲ್ಲ, ತುಂಬ ನಾವು ಆರೋಗ್ಯವಾಗಿದ್ದೀವಿ ಅನ್ನೋಗಿಲ್ಲ, ಇಲ್ಲ ನಮ್ಗೆ ಅನಾರೋಗ್ಯ ಕೆಟ್ಟಿದೆ ವೈದ್ಯರನ್ನು ಸಂಪರ್ಕ ಮಾಡಬೇಕು ಅನ್ನುವಂತಹ ಪರಿಮಯಗಳು ನಿಮಗಿಲ್ಲ. ಗೊಂದಲಮಯ ವಾತಾವರಣ ನಿಮಗೆ. ಈ ಸಂದರ್ಭಗಳಲ್ಲಿ ನೀವು ಆದಷ್ಟು ಎಚ್ಚರಿಕೆಯಿಂದ ನಿಮ್ಮ ಒಂದಷ್ಟು ಮನಸ್ಥಿತಿಗಳು, ನಿಮ್ಮ ಒಂದಷ್ಟು ವ್ಯವಹಾರಗಳು, ಕುಟುಂಬದಲ್ಲಿದ್ದಂಥ ಒಂದಷ್ಟು ಭಿನ್ನಾಭಿಪ್ರಾಯಗಳು, ಯಾಕೆಂದರೆ ವೃಷಭ ರಾಶಿ ವೃಷಭ ಲಗ್ನದವರಿಗೆ ಒಂದಷ್ಟು ಮಾತುಕತೆಗಳಲ್ಲಿ ಮುಂದಾಳತ್ವ, ಮಧ್ಯವಸ್ಥಿಗಳಿಗೆ ಮುಂದಾಳತ್ವ, ಅಥವಾ ನಾನು ಜಾಸ್ತಿ ಮಾತಾಡಿದ್ರೆ ನನ್ನಿಂದ ಕೆಲಸ ಕಾರ್ಯಗಳಾಗಬೇಕು ಅನ್ನೋ ಒಂದಷ್ಟು ಅಹಂ ನಿಮ್ಮಲ್ಲಿರುತ್ತೆ. ನೀವೇನು ಮಾಡಬೇಕು ಅಂತಂದಾಗ ನೀವೆಲ್ಲದರಲ್ಲೂ ನೀವು ತಿಳಿದುಕೊಂಡು, ನೀವೆಲ್ಲ ವಿಚಾರಗಳನ್ನು ಮಾತಾಡಿಕೊಂಡು, ಎಲ್ಲ ವಿಚಾರಗಳನ್ನು ಗ್ರಹಿಸಿಕೊಂಡು, ಪ್ರತಿ ಒಂದು ವಿಚಾರಗಳನ್ನು ತಿಳ್ಕೊಂಡು ಮಾತಾಡೋದ್ರಿಂದ ನಿಮಗೊಂದಿಷ್ಟು ಗೌರವ ಪ್ರಾಪ್ತಿಯಾಗುತ್ತೆ. ಒಂದಷ್ಟು ವಿಚಾರಗಳಲ್ಲಿ, ವ್ಯವಹಾರಗಳಲ್ಲಿ, ಒಂದಷ್ಟು ಗೌರವಗಳಲ್ಲಿ ಪ್ರಶಂಸೆಗಳು ಕೂಡ ನಿಮ್ಗೆ ಸಿಗ್ಬುತ್ತೆ. ಇಲ್ಲವಾದರೆ ನೀವು ಕೂಡಿಟ್ಟ ಹಣ ಕಳೆದುಕೊಳ್ಳುವಂಥ ಸಂದರ್ಭಗಳು. ಯಾತಕ್ಕೆ ಅಂದರೆ ಯಾರೋ ಮಾತು ಹೇಳ್ತಾರೆ, ಇವತ್ತು ಈ ಬಿಸ್ನೆಸ್ ಪ್ರಾರಂಭ ಮಾಡಿಬಿಡೋಣ, ಇದಕ್ಕೊಂದಿಷ್ಟು ಹಣ ಹಾಕ್ಬಿಡು. ನೀವು ಹಣ ಹಾಕೋದ್ರಿಂದ ನಿಮಗೆ ಅದ್ರ ಬಗ್ಗೆ ತಿಳಿದೇನೆ ಹಣ ಹಾಕೋದ್ರಿಂದ ಲಾಸ್ ಮಾಡ್ಕೊತೀರ. ಜೊತೆಗೆ ನಿಮ್ಮ ಆಪ್ತ ಸ್ನೇಹಿತರು, ಬಾಲ್ಯದಿಂದ ಸ್ನೇಹಿತರು ಯಾರಿರ್ತೀರಿ ಅವರ ಒಂದಷ್ಟು ಮಾರ್ಗದರ್ಶನಗಳು ನಿಮಗೊಂದಷ್ಟು ಡೌಟು. ಇವನಿಗೆ ಏನು ಗೊತ್ತಪ್ಪ, ನನಗೆ ಯಾಕೆ ಗೈಡೆನ್ಸ್ ಮಾಡಬೇಕು, ನನ್ನ ಜೊತೆಲೇ ಇದ್ದಾನೆ, ಇವನ್ ಮಾತು ಯಾಕೆ ಕೇಳಬೇಕು ಅನ್ನೋಂಥದ್ದು ಮೊದಲೇ ತಿಳಿಸಿದ ತಕ್ಷಣ ಅಹಂ. ಯಾಕೆ ಅಂತಂದರೆ ಇಲ್ಲಿ ವೃಷಭ ರಾಶಿಯವರಿಗೆ ನಾವು ತಿಳಿಸ್ಕೊಡ್ಬೇಕು ಅಂತಂದರೆ ನಿಮಗೆ ಶುಭ ವಾರ ಅಂತಲೇ ತಗೊಳ್ಳೋದಾದ್ರೆ ಬುಧವಾರ, ಗುರುವಾರ, ಶನಿವಾರ ವೃಷಭ ರಾಶಿಯವರಿಗೆ ಇರೋಂಥದ್ದು. ಜೊತೆಗೆ ನಿಮಗೆ ತಿಳಿಸ್ಕೊಡ್ಬೇಕು ಅನ್ನೋದಾದ್ರೆ ಆಗ್ನೇಯ ದಿಕ್ಕು ಅಂತ ಹೇಳ್ತೀವಿ. ನೀವು ಬೆಳಿಗ್ಗೆ ಎದ್ದ ತಕ್ಷಣದಲ್ಲಿ ನಿಮ್ಮ ಕುಲದೇವತೆಗಳ ಜೊತೆಗೆ ಆಗ್ನೇಯ ದಿಕ್ಕು, ಆಗ್ನೇಯ ನಿಮಗೆ ವ್ಯವಹಾರಕ್ಕೆ ಶುಭ ಕಾಲ ಅಂತ ಹೇಳೋಂಥದ್ದು. ಈ ತಿಂಗಳಲ್ಲಿ ನಿಮಗೆ ಒಂದಷ್ಟು ವ್ಯವಹಾರಗಳಲ್ಲಿ ಮಾಡ್ಕೊಳ್ಬೇಕು ಅಂದರೆ ಶುಭ ದಿನಾಂಕ ತಿಳಿಸ್ಕೊಡ್ಬೇಕು ಅಂತಂದರೆ 6, 9, 15, 17, 21ನೇ ತಾರೀಕು ನಿಮಗೆ ಶುಭ ಕಾಲವಾಗಿರುತ್ತೆ. ಅಂದರೆ ಆ ದಿವಸದಲ್ಲಿ ನಿಮಗೆ ಶುಭ ಲಗ್ನಗಳಲ್ಲಿ ಮಾಡುವಂಥ ಶುಭ ದಿವಸವಾಗಿರುತ್ತೆ. ಜೊತೆಗೆ ನಿಮಗೆ ತಿಳಿಸ್ಕೊಡ್ಬೇಕು ಈ ತಿಂಗಳ ಪ್ರಕಾರದಲ್ಲಿ ಹೇಳಬೇಕು ಅಂತಂದರೆ ಈ ದಿನಗಳನ್ನು ಹೊರತುಪಡಿಸಿ 10ನೇ ತಾರೀಕಿನ ಮೇಲೆ ನಿಮಗೆ ಏನಾಗಿದೆ ಅಂತಂದಾಗ ನೀವು ತಪ್ಪದೇನೆ ನಿಮಗೆ ಶನಿ ನೀಚ ಸ್ಥಾನದಲ್ಲಿರ್ತಾರೆ. ಈ ವರ್ಷದಲ್ಲಿ ಶನಿ ಮಂತ್ರಿಯಾಗಿದ್ರೂ ಸಹ ಫಲಾಫಲಗಳಷ್ಟೇ. ನೀವು 100 ರೂಪಾಯಿ ಕೆಲಸ ಮಾಡಿದ್ರು ನಿಮಗೆ 100 ರೂಪಾಯಿನಷ್ಟೇ ಲಾಭ, 1 ರೂಪಾಯಿ ಎಕ್ಸ್ಟ್ರಾ ಬರೋದಿಲ್ಲ. ಹಾಗಾಗಿ ನೀವು ಪ್ರತಿ ಶನಿವಾರ, ಮಂಗಳವಾರ ನೀವು ಪ್ರಸನ್ನ ಆಂಜನೇಯನ ದೇವಸ್ಥಾನ ಎಲ್ಲಿ ಇರುತ್ತೆ ದೇವಾಲಯಗಳಿಗೆ ಹೋಗಿ 9 ಎಲೆ, 9 ಬಟ್ಲಡಿಕೆ ಏನಿದೆ, 1 ಅಡಿಕೆನ 2 ಭಾಗ ಮಾಡಿರ್ತಾರೆ ಬಟ್ಲಡಿಕೆ, ಇದನ್ನು ಕೊಟ್ಟು ಅರ್ಚನೆ ಮಾಡಿಸ್ಕೊಂಡು ಬನ್ನಿ ಪ್ರತಿ ಶನಿವಾರ, ಮಂಗಳವಾರ. ಈ ಕ್ರೋಧನಾಮ ಸಂವತ್ಸರದ ಯುಗಾದಿ ತನಕ, ಈ ತಿಂಗಳಲ್ಲ ನಾನು ಹೇಳ್ತಾ ಇರೋದು, ಕ್ರೋಧನಾಮ ಸಂವತ್ಸರದ ಯುಗಾದಿ ತನಕ ವರ್ಷ ಪೂರ್ಣ. ಈ ವರ್ಷ ಪೂರ್ಣದಲ್ಲಿ ನಿಮಗೆ ಇದನ್ನು ಮಾಡೋದ್ರಿಂದ ಶುಭ ಸ್ಥಾನದಲ್ಲಿ ಇದ್ದಂತಹ ಆಂಜನೇಯನ ಪ್ರಸಾದ, ಹಾಗೆ ಮುಖ್ಯ ಪ್ರಾಣರ ಪ್ರಸಾದದಿಂದ ನಿಮಗೊಂದಷ್ಟು ಶನಿಯ
ಒಂದಷ್ಟು ನೀಚ ಸ್ಥಾನ, ಒಂದಷ್ಟು ಅಪವಾದ, ಒಂದಷ್ಟು ಲಾಸು ಇವೆಲ್ಲ ಕಮ್ಮಿಯಾಗಿ ಎಚ್ಚರಿಕೆ ಗಂಟೆಯಾಗಿ ನೋಡಿ, ದಾರಿಲಿ ಹೋದ್ರೆ ನನಗೆ ಒಂದಿಷ್ಟು ಸಮಸ್ಯೆ ತಪ್ಪ ಅನ್ನುವಂತಹ ಜ್ಞಾನವನ್ನು ಮುಖ್ಯ ಪ್ರಾಣ ಕೊಡ್ತಾರೆ. ಜೊತೆಗೆ ಈ ಒಂದು ಸಂಬಂಧಪಟ್ಟಂತಹ ತಿಂಗಳಲ್ಲಿ ಈ ವೃಷಭ ರಾಶಿ ವೃಷಭ ಲಗ್ನದವರಿಗೆ ವೈದ್ಯರು ಯಾರಿರ್ತೀರಿ ಅವ್ರಿಗೊಂದಷ್ಟು ಒತ್ತಡಗಳು, ಡೇ ಆ್ಯಂಡ್ ನೈಟ್ ಕೆಲಸ ಮಾಡುವಂಥದ್ದು. ಯಾರು ವೈದ್ಯ ಲೋಕದಲ್ಲಿ ಕೆಲಸ ಮಾಡ್ತಿರ್ತೀರಿ ಅವರು ತಪ್ಪದೇನೆ ವಿಷ್ಣು ಸಹಸ್ರನಾಮ ಪಠನೆ ಮಾಡೋದ್ರಿಂದ ಒಂದಷ್ಟು ನೆಮ್ಮದಿ, ಒಂದಷ್ಟು ಕೆಲಸಗಳು ಮಾಡಬೇಕು, ಒಂದಷ್ಟು ಓಪ್ನೆಸ್ಸು, ಒಂದಷ್ಟು ಖುಷಿ ವಿಚಾರಗಳನ್ನು ಕೊಡ್ಬೋದು. ಅಂದರೆ ಆರೋಗ್ಯದ ಕಡೆಗೆ ಒಂದಷ್ಟು ಗೈಡೆನ್ಸ್ಗಳನ್ನು ಕೊಡ್ಬೋದು. ವೈದ್ಯರು ರೋಗಿಗಳಲ್ಲಿ ಒಂದಷ್ಟು ವಿಶ್ವಾಸದಲ್ಲಿ ಮಾತಾಡುವಂಥ ತಾಳ್ಮೆ ಸಿಗುತ್ತೆ. ಇಲ್ಲಾಂದರೆ ಅಗ್ರೆಸ್ ಆಗಿರ್ತೀರಿ, ಸಾಕಾಗೋಗಿದೆ, ಎಷ್ಟು ಮಾಡಿದ್ರು ಸಾಕು ಅನ್ನೋಷ್ಟು ಕೋಪ, ಇದರಿಂದ ನಿಮಗೆ ಅಪಾದನೆಗೆ ಗುರಿಯಾಗಂಥದ್ದು. ರೈತಾಪಿ ವರ್ಗದವರು, ವೃಷಭ ರಾಶಿ ವೃಷಭ ಲಗ್ನದ ರೈತಾಪಿ ವರ್ಗದವರಿಗೆ ಮಧ್ಯಮ ಲಾಭ. ಏನು ಹೇಳ್ತೀರಿ ಅಂದಾಗ ಯಾವುದೋ ಆತರ ಮಾಡಿಕೊಂಡು ಯಾರೋ ಮಾತು ಕಡ್ಕೊಂಡು ಏನೋ ಬೆಳೆ ಮಾಡಿರೋದು ಆದ್ರಾಯ್ತು ಹೋದ್ರೋಯ್ತು ಅನ್ನುವಂತಹ ಮನಸ್ಥಿತಿಗಳಾಗಿರುತ್ತೆ. ಇದರಿಂದ ಲಾಸ್ ಮಾಡ್ಕೊಳ್ಳುವಂಥದ್ದು ನಿಮಗೆ ಸಮಸ್ಯೆನೇ, ಕೂಡಿಟ್ಟ ಹಣ ಕಳ್ಕೊಳ್ಳೋಂಥದ್ದು. ಜೊತೆಗೆ ವೃಷಭ ರಾಶಿ ವೃಷಭ ಲಗ್ನದ ಎಲೆಕ್ಟ್ರಾನಿಕ್ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಯಾರು ಮಾಡ್ತಿರ್ತೀರಿ ಅವರಿಗೆ ಅಪಮೃತ್ಯು ದೋಷ ಅಂತಿದೆ. ಇದರಿಂದ ತಪ್ಪದೇನೆ ನಿಮ್ಮ ಹತ್ತಿರದಿದ್ದಂತಹ ಜ್ಯೋತಿಷ್ಯರು ಪಂಡಿತರು ಯಾರಿರ್ತಾರೆ ಅವರ ಸಲಹೆ ಇದೆ, ನಿಮ್ಮ ಜಾತಕವನ್ನು ತಗೊಂಡೋಗಿ ಕೊಡಿ. ಇಲ್ಲ ಈ ನಮ್ಮ ಒಂದು ಜಾತಕದ ಜ್ಯೋತಿಷ್ಯಾಲಯಕ್ಕೆ ಬಂದು ಒಂದು ಸಲ ಭೇಟಿಯಾಗಿ. ಇದರಿಂದ ಏನಾಗಿದೆ ಅಂತಂದರೆ ಮೃತ್ಯುಂಜಯ ಜಪ ಮಾಡೋದ್ರಿಂದ ಒಂದಷ್ಟು ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೋದು. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಂ ವಂದನಾಂ ಮೃತ್ಯೋರ್ಮುಕ್ಷ್ಯಮಾಮೃತಾತ್. ಈ ಮಂತ್ರ ಪಠನೆ ಮಾಡ್ತಾನೆ ಇರಬೇಕು ವೃಷಭ ರಾಶಿ ವೃಷಭ ಲಗ್ನದವರು. ಯಾಕೆ ಈ ಮಾತನ್ನು ತಿಳಿಸೋದ್ರಿಂದ ಏನಾಗ್ತಾ ಇದೆ ಅಂತಂದಾಗ ಅಪಮೃತ್ಯು ದೋಷ ಪರಿಹಾರ ಆಗುತ್ತೆ. ಅಥವಾ ದಕ್ಷಿಣಾಭಿಮುಖವಾಗಿ ತ್ರಯಂಬಕೇಶ್ವರಾಯ ನಮಃ ಅಂತ ಹೇಳ್ತೀವಿ. ಈ ತ್ರಯಂಬಕ ಶಿವಾಲಯ ದರ್ಶನ ಮಾಡೋದ್ರಿಂದ ನಿಮಗೆ ಒಂದಷ್ಟು ಆರೋಗ್ಯ ಕೂಡ ಸಂಪಾದನೆ ಮಾಡ್ಬೋದು. ವೃದ್ಧರಲ್ಲಿ ಒಂದಷ್ಟು ಮೂಳೆಗಳಿಗೆ ಒಂದಷ್ಟು ಸಂಬಂಧಪಟ್ಟಂಥ ಪೆಟ್ಟು ಮಾಡ್ಕೊಳ್ಳುವಂಥ ಸಂದರ್ಭಗಳಾಗಿರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಹೆಜ್ಜೆಯಿಡಬೇಕು. ವಯಸ್ಸಾದವರು ಆದಷ್ಟು ಎಚ್ಚರಿಕೆಯಿಂದ ಓಡಾಡೋಂಥದ್ದು, ಮಳೆ ಬರ್ತಾ ಇರುತ್ತೆ, ಮೆಟ್ಲಿಡಿತಾ ಇರ್ತೀರಿ ಅಥವಾ ಸ್ಕಿಪ್ ಆಗೋಂಥದ್ದು, ಒಂದಷ್ಟು ಡ್ಯಾಮೇಜ್ ಮಾಡ್ಕೊಳ್ಳುವಂಥ ಸಂದರ್ಭಗಳಾಗಿರುತ್ತೆ, ಎಚ್ಚರಿಕೆ. ಜೊತೆಗೆ ಮಕ್ಕಳಲ್ಲಿ ಒಂದಷ್ಟು ಒಪ್ಪು ಏನಿದೆ ವಿದ್ಯಾಭ್ಯಾಸ ಪ್ರಾಪ್ತಿ ಅಂತ ಹೇಳೋಂಥದ್ದು. ವೃಷಭ ರಾಶಿ ವೃಷಭ ಲಗ್ನದವರಿಗೆ ಹೊಸ ಉದ್ಯೋಗ, ವಿದೇಶದಲ್ಲಿ ಕೆಲಸ ಮಾಡುವಂತಹ ಯೋಗ, ಸ್ಥಳ ಬದಲಾವಣೆಗಳು, ನಿಮ್ಮ ಸ್ಥಳದಲ್ಲಿ ನಿಮ್ಮ ಅಟ್ಮಾಸ್ಫಿಯರ್ ಏನಿರುತ್ತೆ ಅದರಲ್ಲಿ ಒಂದಷ್ಟು ಬ್ರೈಟ್ನೆಸ್ ಮಾಡುವಂತಹ ಸಂದರ್ಭಗಳಾಗಿರುತ್ತೆ. ನಿಮ್ಮ ಛಾಪು ಏನೋ ಒಂದನ್ನು ಸಂಪಾದನೆ ಮಾಡ್ತಾ ಇದ್ದೀನಿ, ನನ್ನಲ್ಲಿ ಏನೋ ಒಂದು ಯೋಗಗಳಿದೆ, ನಾನು ಏನೋ ಒಂದು ಹೊಸದಾಗಿ ಕಲಿತೆ ಅನ್ನುವಂತಹ ವಿದ್ಯಾರ್ಥಿಗಳಿಗೆ ಲಾಭದಾಯಕವಾಗಿರುತ್ತೆ. ಅವರ ಅನುಷ್ಠಾನದ ಪ್ರಕಾರ ಹನುಮಾನ್ ಚಾಲಿಸ ಪಠನೆ ಮಾಡೋದು ಒಳಿತು. ಜೊತೆಗೆ ಈ ಒಂದು ವೃಷಭ ರಾಶಿ ವೃಷಭ ಲಗ್ನದವರಲ್ಲಿ ಭೂ ವ್ಯವಹಾರ ಸಂಬಂಧಪಟ್ಟಂತೆ ನ್ಯಾಯಾಲಯಗಳಲ್ಲಿ, ಕೋರ್ಟು ಕಚೇರಿಗಳಲ್ಲಿ ಯಾರು ಒಂದಷ್ಟು ವಾದ ವಿವಾದಗಳಿರುತ್ತೆ ಇದ್ರ ಸಂಬಂಧಪಟ್ಟಂತೆ, ಅದ್ರ ಜೊತೆಗೆ ಒಂದಷ್ಟು ಮಧ್ಯವರ್ತಿಗಳಿಂದ ನೀವು ಧೃತಿಗೇಡಂಥದ್ದು ಏನಾಗಿದೆ. ನೀವು ವೃಷಭ ರಾಶಿ ವೃಷಭ ಲಗ್ನದವರಿಗೆ ಎಲ್ಲ ಗೊತ್ತಿರುತ್ತೆ, ಆದರೂ ಒಬ್ಬರು ಸಜೆಷನ್ ಕೇಳ್ತೀರಿ, ಇದರಿಂದ ನಾನು ಏನು ಮಾಡ್ಬೋದು, ಇದರಿಂದ ನನಗೆ ಹೇಗೆ ಸಂಪಾದನೆ ಮಾಡ್ಬೋದು, ಅಥವಾ ಈ ಒಂದು ಅಡ್ವೊಕೇಟ್ ಹತ್ರ ಸಜೆಷನ್ ತಗೋಬೋದಾ, ಅಥವಾ ಈ ನಮ್ಮ ಅಣ್ಣ ತಮ್ಮದ ವಿಭಾಗಗಳನ್ನ ಈ ರೀತಿ ಮಾಡ್ಕೋಬೋದಾ, ನಾವು ಪಾಲ್ಪಟ್ಟಿ ಈ ರೀತಿ ಮಾಡ್ಕೋಬೋದಾ. ಭೂ ಸಂಬಂಧಪಟ್ಟಂತೆ ಯಾರ ಸಜೆಷನೂ ಬೇಕಾಗಿಲ್ಲ. ನೇರವಾಗಿ ನೀವಾಯಿತು ನಿಮ್ಮ ಕೆಲಸಗಳಾಯಿತು ಮಾಡೋದ್ರಿಂದ ನಿಮಗೊಂದಷ್ಟು ಆದಾಯನೂ ಆಗುತ್ತೆ, ನೆಮ್ಮದಿ ಸಿಗುತ್ತೆ. ಇಲ್ಲಾಂದರೆ ವೃಥಾ ತಿರುಗಾಟಂ ವೃಥಾ ಖರ್ಚು ಅಂತ ಹೇಳೋಂಥದ್ದು. ನೀವು ಸುಮ್ಮನೆ ತಿರುಗಂಥದ್ದು, ಸುಮ್ಮನೆ ಖರ್ಚಂಥದ್ದು, ಮನೆಯಲ್ಲಿ ಸುಮ್ಮನೆ ಘರ್ಷಣೆಗಳು, ಕುಟುಂಬದಲ್ಲಿ ಕಲಹದ ವಾತಾವರಣಗಳನ್ನು ನೀವೇ ಸೃಷ್ಟಿ ಮಾಡ್ಕೊತೀರ. ಹಾಗಾಗಿ ನಿಮ್ಮ ಕೆಲಸವನ್ನು ನೀವು ಮಾಡೋದ್ರಿಂದ ಶುಭ ಆಗುತ್ತೆ. ಈ ತಿಂಗಳ ಒಟ್ಟಾರೆ ಹೇಳೋದಾದರೆ 20ನೇ ತಾರೀಕಿನ ಒಳಗಡೆ ನಿಮ್ಮ ಕೆಲಸಗಳು ಪರಿಪೂರ್ಣವಾಗಿ ಆಗಿರುತ್ತೆ. ಯಾಕೆಂದರೆ ಪ್ರಥಮವಾಗಿ ತಿಳಿಸಿದಾಗೆ ನಾವು ಹೇಳಬೇಕು ಅಂದರೆ ನವರಾತ್ರಿಯ ಪ್ರಾರಂಭ ಎಲ್ಲ ದುಷ್ಟಶಕ್ತಿಗಳ ಸಂಹಾರಗಳನ್ನು ಮಾಡಿ ವೃಷಭ ರಾಶಿಯವರಿಗೆ ಅಂದರೆ ದುಷ್ಟ ದೃಷ್ಟಿಗಳಾಗಿರ್ಬೋದು, ಮಿತ್ರತ್ವದ ಶತ್ರುತ್ವಗಳಾಗಿರ್ಬೋದು, ಶತ್ರುತ್ವಗಳು ಜಾಸ್ತಿ ಇದ್ದರೆ ಅವರೆಲ್ಲ ಶಮನ ಮಾಡುವಂತಹ ದುರ್ಗಾ ಪರಮೇಶ್ವರಿ ಏನಿದ್ದಾರೆ ಅವರ ಒಂದಷ್ಟು ಅನುಷ್ಠಾನ. ದುರ್ಗಾ ಪರಮೇಶ್ವರ ನವರಾತ್ರಿಗಳು ಮಾಡ್ತಿರ್ತೀರಿ 9 ದಿನಗಳಲ್ಲಿ. ಎಲ್ಲಿ ತಾಯಿ ಅಮ್ಮನವರ ಒಂದಷ್ಟು ದೇವಾಲಯಗಳಿರುತ್ತೆ, ದರ್ಶನಂ ಪಾಪನಾಶನಂ ಸ್ಪರ್ಶನಂ ಪುಣ್ಯಾನಾಂ, ದರ್ಶನಗಳನ್ನು ಮಾಡುವಂಥದ್ದು, ತೀರ್ಥ ಪ್ರಸಾದಗಳನ್ನು ತಗೊಳ್ಳುವಂಥದ್ದು, ನಿಮ್ಮ ಕೈಯಲ್ಲಾದಂಥ ಸೇವೆಗಳನ್ನು ಮಾಡೋಂಥದ್ದು ಉತ್ತಮವಾಗಿತ್ತು. ಇಲ್ಲವಾದಲ್ಲಿ ಒಂದಷ್ಟು ಸಮಸ್ಯೆಗಳು ಏನಾಗುತ್ತೆ, ಏನೋ ಗುರುಗಳು ಹೇಳಿದ್ರಪ್ಪ ಈ ಮಂತ್ರಗಳನ್ನು ಹೇಳಿಬಿಟ್ರೆ ಪರಿಹಾರ ಆಗ್ಬಿಡುತ್ತೆ, ಈ ರೀತಿ ದಿಕ್ಕಲ್ಲಿ ಹೋಗ್ಬಿಟ್ರೆ ಪರಿಹಾರ ಆಗ್ಬಿಡುತ್ತೆ, ಅದಲ್ಲ. ಇದು ಪರಿಹಾರ ಯಾಕೆಂದರೆ ತಾಯಿ ಅಮ್ಮನವರ ಆಶೀರ್ವಾದದಿಂದ ಎಲ್ಲ ಶಮನ ಆಗೋಗಿರುತ್ತೆ. ವೃಷಭ ರಾಶಿ ವೃಷಭ ಲಗ್ನದವರಿಗೆ ಈ ತಿಂಗಳ
ಪೂರ್ಣ ಪ್ರಮಾಣವಾಗಿ ನೀವು ನಿಮ್ಮ ಕುಲದೇವತೆಗಳ ಅನುಷ್ಠಾನ ಜೊತೆಗೆ 8ನೇ ತಾರೀಕು ಅಂದರೆ ಅಮ್ಮನವರ 8ನೇ ದಿವಸವಾದಂತಹ 2ನೇ 3ನೇ ತಾರೀಕಿನಿಂದ 8ನೇ ದಿವಸವಾದಂಥ ಶರನ್ನವರಾತ್ರಿ ಪ್ರಾರಂಭದಲ್ಲಿ ನಾವು ಹೇಳೋದ್ರಿಂದ 8ನೇ ಅಷ್ಟಮಿ ತಿಥಿ ದುರ್ಗಾಷ್ಟಮಿ ದಿವಸದಲ್ಲಿ ನೀವು ಎಲ್ಲಿ ಹೋಮ ಕಾರ್ಯಗಳು ನಡೀತಾ ಇರುತ್ತೆ ಆ ಜಾಗಕ್ಕೆ ಒಂದು ಬ್ಲೌಸ್ ಪೀಸ್, ಒಂದು ಕೊಬ್ಬರಿ, ಒಂದಷ್ಟು ಡ್ರೈ ಫ್ರೂಟ್ಸು, ಅವಲಕ್ಕಿ, ಸಕ್ಕರೆ ಇದನ್ನು ಒಂದಷ್ಟು ಪೂರ್ಣಾವತಿಗೆ ನಿಮ್ಮ ಕೈಯಾರೆ ಒಂದು ಸಂಕಲ್ಪವನ್ನು ಮಾಡಿ ಕೊಡೋದ್ರಿಂದ ನಿಮಗೆ ಎಲ್ಲ ದೃಷ್ಟಿ ದೋಷಗಳು ನಿವಾರಣೆಯಾಗಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಸಂಪನ್ನಗೊಳ್ಳುವಂತಹ ಶುಭ ಕಾಲವಾಗಿರುತ್ತೆ. ಈ ತಿಂಗಳ ವೃಷಭ ರಾಶಿ ವೃಷಭ ಲಗ್ನದವರಿಗೆ ಶುಭ ಸಂಖ್ಯೆ ಬಂದು 1, 3, 8. ಶುಭ ವರ್ಣ ಬಂದು ನಿಮಗೆ ವೃಷಭ ರಾಶಿಯವರಿಗೆ ಈ ತಿಂಗಳಲ್ಲಿ ಹಸಿರು, ಬಿಳಿ, ನೀಲಿ ಈ ದಿವಸದಲ್ಲಿ ಈ ತಿಂಗಳಲ್ಲಿ ನೀವು ಹಾಕೊಳ್ಳುವಂತಹ ಬಟ್ಟೆಗಳಾಗಿರ್ಬೋದು, ನೀವು ಹಾಕೊಳ್ಳುವಂತಹ ಒಂದಷ್ಟು ಕಾರ್ಗಳು, ನೀವು ಯಾವುದೇ ಕೆಲಸಗಳಿಗೆ ಹೋಗಿ ಶುಭ ಕಾರ್ಯಗಳಿಗೆ ಹೋಗಿ ಶುಭ ಕೆಲಸಗಳಿಗೆ ಹೋಗಿ ಈ ಕಲ್ಲಾರಲ್ಲಿ ಮಾಡೋದ್ರಿಂದ ಒಳಿತು. ಜೊತೆಗೆ ದಿನಾಂಕಗಳು ಮೊದಲೇ ತಿಳಿಸಿದಾಗ ನಾವು ಹೇಳಬೇಕು 6, 9, 15, 18, 24 ಈ ದಿವಸಗಳು ವಿಶೇಷವಾಗಿರುತ್ತೆ. ಜೊತೆಗೆ ಈ ದಿವಸಗಳಲ್ಲಿ ನಾವು ತಿಳಿಸ್ಕೊಡ್ಬೇಕು ಅಂದರೆ ಬುಧವಾರ, ಶುಕ್ರವಾರ, ಶನಿವಾರ ವಿಶೇಷವಾದಂತಹ ವಾರಗಳಾಗಿರುತ್ತೆ. ಜೊತೆಗೆ ಈ ತಿಂಗಳ ಪೂರ್ಣವಾಗಿ ನೀವು ತಾಯಿಯ ಅಷ್ಟೋತ್ತರ ಧಂ ದುರ್ಗಾಯೈ ನಮಃ ಈ ಮಂತ್ರವನ್ನು ಒಂದು 21 ಬಾರಿ ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಎದ್ದ ತಕ್ಷಣದಲ್ಲಿ ಪಠನೆ ಮಾಡಿ ನಿಮ್ಮ ಕೆಲಸಗಳನ್ನು ಚಲಾವಣೆ ಮಾಡಿ ಒಳಿತಾಗತ್ತೆ. ಶುಭವಾಗಲಿ.